ಹೇರ್ ಫಾಲ್, ಕೂದಲ ಉದುರೋದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಇದೊಂದು ಕಾಮನ್ ಆಗಿಬಿಟ್ಟೈತ್ರಿ. ಸೊ ಹೆಂಗ್ರಿ ಇದನ್ನು ತಡೆಗಟ್ಟದ ಅಂತಂದ್ರೆ ಯೋಗದಲ್ಲಿನ 4 ಆಸನಗಳನ್ನು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಕೂದಲ ಉದುರೋದು ಕಡಿಮೆ ಆಗೋದ್ರ ಜೊತೆಗೆ ಹೇರ್ಸ್ ಕೂಡ ಗ್ರೋತ್ ಆಗ್ತೈತಿ. ಹಾಗೆ ನಿಮ್ಮ ದೇಹಕ್ಕೆ ಈ 4 ಆಸನಗಳು ಸಾಕಷ್ಟು ಪ್ರಯೋಜನಗಳನ್ನು ತಂದುಕೊಡ್ತಾವ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಕೂದಲ ಉದುರಕ್ಕೆ ಕಾರಣ ಅಂತಂದ್ರೆ ಸ್ಟ್ರೆಸ್, ಆಮೇಲೆ ಆನುವಂಶಿಕ ಅಂಶಗಳಿಂದ ಕೂಡ ಕೂದಲ ಉದುರ್ಲಿಕ್ಕೆ ಕಾರಣ ಆಗ್ತೈತಿ. ಹಾಗೆ PCOD, PCOS, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಕೂದಲ ಉದುರ್ತಾವ್ರಿ. ಈ 4 ಆಸನಗಳು ನಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ತಾವು. ಹಾಗೆ PCOD ಪ್ರಾಬ್ಲಮ್ಮು, PCOS ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡ್ತಾವ್ರಿ. ಸೊ ಫಸ್ಟ್ ಒನ್ ಆಸನ ವಜ್ರಾಸನ. ಸೊ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ರೀ ತಿಳ್ಕೊಳ್ಳ್ರಿ. ಸೊ ಫಸ್ಟ್ ಸೈಡ್ ಹೊಳಗೆ ಕೂತ್ಕೋರಿ, 2 ಕಾಲನ್ನು ಚಾಚಿರಿ. ವಜ್ರಾಸನ. ಆಮೇಲೆ ಕೆಲವೊಮ್ಮೆ ನಮ್ಮ ಕೂದಲ ಉದ್ರಕ್ಕೆ ಕಾರಣ ಅಪೌಷ್ಟಿಕತೆ ಕೂಡ ಕಾರಣ ಆಗ್ತೈತಿ. ಆಹಾರದಲ್ಲಿ ಪೌಷ್ಟಿಕ ಇರಲಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಕಾರಣ ಆಗ್ತೈತಿ. ಸೊ 2 ಕಾಲು ಚಾಚಿರಿ, 2 ಕೈಗಳನ್ನು ನಿಮ್ಮ ಬಾಜುಕ್ಕೆ ಇಟ್ಟಿರಿಲ್ಲೇ, ಎದುರಿಗೆ ನೋಡ್ತಾ ಇರ್ತೀರಿ. ಸಹಜವಾದ ಉಸಿರಾಟ ಇರಲಿ. ವಜ್ರಾಸನ. ಸೊ ಫಸ್ಟ್ ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ, ನೆಕ್ಸ್ಟ್ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಸೊ ಬೆನ್ನು ಕತ್ತೆ ನೇರವಾಗಿರಲಿ, 2 ಕೈಗಳು ತೊಡೆ ಮೇಲೆ ಇಟ್ಟಿರ್ತೀರಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇದು ಸ್ಥಿತಿಯೊಳಗೆ ನೀವು 2 ರಿಂದ 3 ನಿಮಿಷ ಕೂತ್ಕೋಬೋದ್ರಿ. ರಿಲ್ಯಾಕ್ಸ್. ಈ ಆಸನ ಯಾವ ರೀತಿ ಹೆಲ್ಪ್ ಆಕೈತೆ ಅಂತಂದ್ರೆ, ಸೊ ಇದು ಈ ಆಸನದಿಂದ ಜೀರ್ಣಕ್ರಿಯೆ ಏನೈತಲ್ಲ ಸೊ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ಯಾಕ್ರಿ ಅಂತಂದ್ರೆ ಜೀರ್ಣಕ್ರಿಯೆ ಇಂಪ್ರೂವ್ಮೆಂಟ್ ಆದಾಗ ಮಾತ್ರ ಸೊ ಪೋಷಕಾಂಶ ನಾವೇನು ಊಟ ಮಾಡಿರ್ತೀವಲ್ಲ ಸೊ ಪೋಷಕಾಂಶಗಳನ್ನು ದೇಹದಿಂದ ಹಿರ್ಕೊಳಕ್ಕೆ ಸಾಧ್ಯ ಆಕೈತಿ. ಸೊ ಇದರಿಂದ ಸೊ ನಮ್ಮ ಕೂದಲಕ್ಕೆ ಬೇಕಾಗಿರೋ ಜೀವಸತ್ವಗಳು ಏನಿದಾವಲ್ಲ ಸೊ ಸಾಕಷ್ಟು ಹಿರ್ಕೊಳಪಡ್ತಾವು. ಸೊ ಅವಾಗ ನಮ್ಮ ಹೇರ್ ಲಾಸ್ ಏನೈತಿ ಅದು ಕಡಿಮೆ ಆಗ್ತೈತಿ ಮತ್ತು ಹೇರ್ ಗ್ರೋತ್ ಕೂಡ ಆಗ್ತೈತ್ರಿ. ಸೊ ಇದೇ ಸ್ಥಿತಿಯೊಳಗೆ 2 ರಿಂದ 3 ನಿಮಿಷ ಕೂತ್ಕೋರಿ. ಅಥವಾ ನಿಮ್ಗೆ ಸಾಧ್ಯ ಆಗ್ಲಿಲ್ಲಪ್ಪ ಅಂತಂದ್ರೆ ಸೊ ಒಂದು 10 ಕೌಂಟು ಅಥವಾ 15 ಕೌಂಟ್ ತನಕ ಇದೇ ರೀತಿ ಇರ್ತೀರಿ. ಆಮೇಲೆ ಈ ಸ್ಥಿತಿಯೊಳಗೆ ನೀವು ಕಪಾಲಭಾತಿ ಕೂಡ ಮಾಡ್ಬೋದ್ರಿ. ಸೊ ಕಪಾಲಭಾತಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಸೊ ಅದ್ರ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿನಿ. ಸೊ ಅದನ್ನ ನೋಡಿ ಸೊ ಕಪಾಲಭಾತಿ ಮಾಡ್ರಿ ಈ ಸ್ಥಿತಿಯೊಳಗೆ. 2ನೇ ಆಸನ ಅಧೋಮುಖ ಶ್ವಾನಾಸನ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲು ಟೇಬಲ್ ಟಾಪ್ ಪೋಸ್ ಬರ್ರಿ. ಸೊ ಈ ರೀತಿ ಬಂದಮೇಲೆ ಫಿಂಗರ್ಸ್ ಓಪನ್ ಇರಲಿರಲಿ ಅಂದ್ರೆ ಬ್ಯಾಲೆನ್ಸ್ ಆಕೈತ್ರಿ. ಸೊ ನೆಕ್ಸ್ಟ್ 2 ಕಾಲಿನ ಪಾದಗಳನ್ನು ಪ್ರೆಸ್ ಮಾಡ್ಕೋರಿ ಬೆರಳಿಂದ. ಸೊ ಇಲ್ಲಿಂದ ಮೇಲೆ ಇರ್ತೀರಿ ಈ ರೀತಿ. ಸೊ ಮೇಲೆ ಹೇಳ್ತಾ ಈ ರೀತಿ 2 ಕೈಗಳ ನಡುವೆ ತಲೆ ಒಳಗೆ ಹಾಕ್ತಾ ಬರ್ತೀರಿ. ಹಿಲ್ಸ್ ಅಪ್. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ನಿಮ್ಮ ದೇಹದ ಆಕಾರ ವಿ ಶೇಪ್ ಒಳಗೆ ಬಂದಿರ್ತೈತಿ ರೀ. ಸೊ ಇಲ್ಲಿ ಸಹಜವಾದ ಉಸಿರಾಟದೊಂದಿಗೆ ಒಂದು 10 ಕೌಂಟ್ ಮಾಡ್ತೀರಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಸೊ ಇಲ್ಲೇ ಕಾಲನ್ನು ಫೋಲ್ಡ್ ಮಾಡ್ಕೋತ ಬರ್ರಿ. ಸೊ ನೆಕ್ಸ್ಟ್ ಇಲ್ಲೇ ಬಾಲಾಸನ ಸ್ಥಿತಿಗೆ ಬರ್ತೀರಿ, ಚೈಲ್ಡ್ ಪೋಸ್ಚರ್. 2 ಕೈಗಳನ್ನ ಈ ರೀತಿ ಹಿಂದೊಯ್ಯಿರಿ. ಸಹಜವಾದ ಉಸಿರಾಟ. 3rd ಒನ್ ಆಸನ ಬಾಲಾಸನ, ಚೈಲ್ಡ್ ಪೋಸ್ಚರ್. ಸೊ ಇದೇ ಸ್ಥಿತಿಯೊಳಗೆ ಇಲ್ಲಿ ಕೂಡ 10 ಕೌಂಟ್ ಮಾಡ್ತೀರಿ. 1 2 3 4 5 6 7 8 9 10. ಸೊ ಬಾಲಾಸನ ಸ್ಥಿತಿಯೊಳಗೆ 2 ಕೈಗಳನ್ನ ಹಿಂದೆ ತೊಗೊಂಡು ಹೋಗಿರ್ತೀರಿ ಈ ರೀತಿ. ಸೊ ಈ ರೀತಿ ಕೈಗಳು ಮೇಲ್ಮುಖವಾಗಿರ್ತಾವೆ. ಮತ್ತೆ ವಾಪಸ್ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ಈ 2 ಆಸನ
ಯಾವ ರೀತಿ ಹೆಲ್ಪ್ ಆಗ್ತಾವು ಕೂದಲ ಉದುರೋದಕ್ಕಂತಂದ್ರೆ ಸೊ ಅಧೋಮುಖ ಶ್ವಾನಾಸನದೊಳಗೆ ನಾವು ಏನು ಮಾಡಿರ್ತೀವಿ ತಲೆನ ಕೆಳಗೆ ಹಾಕಿರ್ತೀವಿ. ಸೊ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಏನೈತಲ್ಲ ಸೊ ನಮ್ಮ ಬ್ಲಡ್ ಫ್ಲೋ ಸೊ ಇನ್ಕ್ರೀಸ್ ಆಗ್ತೈತಿ. ಸೊ ನಮ್ಮ ನೆತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಸೊ ಇದರಿಂದ ಹೇರ್ ಕೂಡ ಗ್ರೋತ್ ಆಗ್ತೈತ್ರಿ ಇಲ್ಲೇ. ಸೊ ಕೂದಲ ಉದುರೋದು ಕಡಿಮೆ ಆಕೈತಿ, ಹೇರ್ ಗ್ರೋತ್ ಆಗ್ತೈತಿ. ಆಮೇಲೆ ಬಾಲ ಸಂಸ್ಥಿತಿ ಒಳಗೆ ಸೊ ನಾವೇನು ಮಲ್ಕೊಂಡಿರ್ತೀವಲ್ಲ ಸೊ ಅವಾಗಲೂ ಕೂಡ ಇಲ್ಲೂ ಕೂಡ ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಸ್ಟ್ರೆಸ್ ಕಡಿಮೆ ಆಕೈತಿ. ಸೊ ಸ್ಟ್ರೆಸ್ ಇರೋದ್ರಿಂದ ನಮ್ಮ ಕೂದಲ ಉದುರ್ತೈತಿ. ಸೊ ಅದಕ್ಕೆ ಇಲ್ಲಿ ಸ್ಟ್ರೆಸ್ ಕಡಿಮೆ ಆಕೈತಿ. ಸೊ ಕೂದಲ ಉದುರೋದು ಕೂಡ ಕಡಿಮೆ ಆಗ್ತೈತ್ರಿ. ಸೊ ನೆಕ್ಸ್ಟ್ ಒನ್ ಸರಳ ಮತ್ಸ್ಯಾಸನ. ಸೊ ಈಗ ಮಲಗಿ ಮಾಡೋ ಆಸನ. ಸೊ ಈಗ ಮೊದಲು ಒಂದೊಂದು ಕಾಲನ್ನು ಬಿಡಿಸ್ಕೋರಿ, ಇಲ್ಲಿ ಬಿಡಿಸ್ಕೊಂಡು ಮಲ್ಕೋತೀರಿ. ಸರಳ ಮತ್ಸ್ಯಾಸನ. ಎರಡು ಕಾಲನ್ನು ಜೋಡಿಸ್ಕೋರಿ. ಈಗ ಎರಡೂ ಕೈಗಳನ್ನು ಮೇಲೊಯ್ತೀರಿ. ಸೊ ಹಿಮ್ಮುಖವಾಗಿ ಒಯ್ತೀರಿ ಈ ರೀತಿ. ಸೊ ಇಲ್ಲೇ ಕೈನ ಪ್ರೆಸ್ ಮಾಡಿಕೊಂಡು ಸೊ ಇಲ್ಲೇ ಬೆನ್ನಿನ ಭಾಗವನ್ನು ಮತ್ತು ತಲೆಯನ್ನು ಎತ್ತುತ್ತೀರಿ. ಕೈ ಪ್ರೆಸ್ ಮಾಡ್ರಿ, ತಲೆನ ಎತ್ತಿರಿ ಈ ರೀತಿ. ಸೊ ಮುಂದೆ ಪಾದ ಸ್ಟ್ರೆಚ್ ಮಾಡ್ರಿ. ಸೊ ನೆಕ್ಸ್ಟ್ ಇಲ್ಲಿ ತಲೆ ಇಟ್ಕೊಳಕ್ಕೆ ಸಾಧ್ಯ ಆದಾಗ ಕೈ ಬಿಡ್ಬೋದಪ್ಪ ಅಂತಂದಾಗ ಸೊ ಎರಡೂ ಕೈಗಳನ್ನು ಮುಂದೆ ತೊಗೊಂಡು ಬರೀ ರೀತಿ. ಆಮೇಲೆ ಹಿಂದಿನ ಭಾಗವನ್ನು ನೀವು ನೋಡ್ತಾ ಇರ್ತೀರಿ ಇಲ್ಲಿ. ಆಮೇಲೆ ಇಲ್ಲಿ ಗಂಟ್ಲ ಸ್ಟ್ರೆಚ್ ಆಗಿರ್ತೈತಿ. ಸೊ ಆಮೇಲೆ ನೆತ್ತಿ ಏನೈತಲ್ಲ ನೆಲಕ್ಕೆ ತಾಗಿರ್ತೈತಿ. ಸೊ ಇಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬ್ರೈನಿಗೆ ಸರ್ಕ್ಯುಲೇಷನ್ ಆಕೈತಿ. ಆಮೇಲೆ ನೆತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ. ಆಮೇಲೆ ಥೈರಾಯ್ಡ್ ಕೂಡ ಇದು ಭಾಳ ಹೆಲ್ಪ್ ಆಕೈತಿ. ಸೊ ಇಲ್ಲಿ ಕೂಡ ಸಹಜವಾದ ಉಸಿರಾಟದೊಂದಿಗೆ 5 ರಿಂದ 10 ಕೌಂಟ್ ಮಾಡ್ರಿ. 5 ರಿಂದ 10 ಕೌಂಟ್ ಆದಮೇಲೆ ಮತ್ತೆ ಕೈಗಳನ್ನು ಆಗಲಿ ರೀತಿನ ತೊಗೊಂಡು ಬರ್ರಿ. ಇದನ್ನು ಕೈಗಳನ್ನು ಸೊ ಕೈ ಪ್ರೆಸ್ ಮಾಡಿ ಮೊದಲು ತಲೆ ಬಿಡಿಸ್ಕೋರಿ. ತಲೆ ಬಿಡಿಸ್ಕೊಂಡು ಕಾಲನ್ನು ಸರಿ ಮಾಡ್ಕೋರಿ. ನಂತರ ಕೈಗಳನ್ನು ಮುಂದೆ ತೊಗೊಂಬರ್ತೀರಿ ಈ ರೀತಿ. ಸೊ ಇದನ್ನು ಕೂಡ 2 ಬಾರಿ ಮಾಡಿರಿ. ಸೊ ಯಾವಾಗ ನೀವು ತಲೆ ನೆತ್ತಿ ಏನು ನೆಲಕತ್ತೈತಲ್ಲ ಕೆಲವೊಮ್ಮೆ ಕಣ್ಣಿಗೆ ಕತ್ಲು ಬಂದಂಗೆ ಬರ್ಬೋದು ಅಥವಾ ಸ್ವಲ್ಪ ಸರಿ ತಿರ್ಗಂಗೆ ಆಗ್ಬೋದು. ಸೊ ಅದು ಸಹಜವಾಗಿರ್ತೈತಿ. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ತಿರಲ್ಲ ಸೊ ಅವಾಗ ಈ ರೀತಿ ಆಗಂಗಿಲ್ಲ ರೀ. ಸೊ ಫಸ್ಟ್ ಟೈಮ್ ಮಾಡಿದ್ರಿ ಅಂತಂದ್ರೆ ಆ ರೀತಿ ಆಗ್ತೈತಿ. ಅಂದ್ರೆ ಹೆದರಕ್ಕೆ ಹೋಗ್ಬೇಡ್ರಿ, ಏನೋ ಆಯ್ತಲ್ಪ ಅಂತಂದ್ರೆ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಸೊ ಸಹಜವಾಗಿ ಅದು. ಸೊ ನೆಕ್ಸ್ಟ್ ಶವಾಸನ ಸ್ಥಿತಿಯೊಳಗೆ ಹೋಗ್ತೀರಿ. ಸೊ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಪ್ರಾಕ್ಟೀಸ್ ಮಾಡಿದ್ಮೇಲೆ ಶವಾಸನ ಸ್ಥಿತಿಯೊಳಗೆ 3 ರಿಂದ 5 ನಿಮಿಷ ಅಥವಾ ಟೈಮ್ ಆಯ್ತಪ್ಪ ಅಂತಂದ್ರೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಹಾಕಿರಿ. ಸೊ ಎಲ್ಲ ಆಸನಗಳನ್ನು 2 ಬಾರಿ ಮಾಡ್ರಿ. ಎಲ್ಲ ಆಸನಗಳನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡ್ತೀರಿ. ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ರಿ. 2 ಟೈಮ್ ಮಾಡ್ಬೋದ್ರಿ. ಮತ್ತು ಆಹಾರದಲ್ಲಿ ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಿರಿ. ಜಾಸ್ತಿ ನೀರು ಕುಡೀರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.